ಹಾಕೋದು ಬರೀ ಲಾಸ್ ಮಾಡ್ಕೊಳ್ಳೋದು ಈ ಟೈಪ್ ಎಲ್ಲ ಐತೆ ಅವರ ಬೀಜೋಪಚಾರ ಅಂತ ದೊಡ್ಡ ಖರ್ಚು ಆಗಲಿಲ್ಲ ನಿಮ್ದು ನಮಗೆ ಡ್ರಂಚಿಂಗ್ 4 ಬಾರಿ ಆಗಿದೆ ಸರ್ ಇದು ಸ್ಪ್ರೇ ಎಷ್ಟು ಬಾರಿ ಸ್ಪ್ರೇ 4 ಬಾರಿ ಆಗಿದೆ 4 ಬಾರಿ ಸ್ಪ್ರೇ ಆಗಿದೆ ಒಂದು ಎಕರೆಗೆ ಏನಿಲ್ಲ ಅಂದ್ರೂ 6 ಚೀಲ ಅವರೇಜ್ ಇತ್ತೆ ಇದು ಸೊಂಟಿ ನಿಮ್ದೊಂದು ಔಷಧಿ ಮುಖಾಂತರ ನಮಗೆ ಈ ಕಂಡೀಷನ್ ಇಟ್ಟಿದೆ ಅಂದ್ರೆ ಕೆಂಪು ಕೊಳೆ ಆಯ್ತು ಬಾಡುಗೊಳೆ ಆಯ್ತು ಎಲೆ ಚಿಕ್ಕಿ ರೋಗದಾಯ್ತು ಯಾವ್ದು ನಮಗೆ ಹಾವಳಿ ನಮಗೆ ಇದರಲ್ಲಿ ಕಾಣಿಸಿಲ್ಲ ಆದ್ರೆ ಈ ವರ್ಷದಲ್ಲಿ ಈ ತರ ಪ್ಲಾಟ್ ಬಂದಿದೆ ಅಂದ್ರೆ ನಿಮ್ ಕೆರನ್ ಕಂಪ್ನಿಯಿಂದ ನಮಗೆ ಒಂದು ಮಾರ್ಗದರ್ಶನ ಇದೆ ಕೆಲವು ನೋಡಿ ಮತ್ತೆ ಕೆಲವು ಅಡ್ಡಿಲ್ಲಪ್ಪ ಈ ಸೊಂಟಿ ಈ ವರ್ಷ ಬದುಕೇಟ್ ಅಂದ್ರೆ ಗ್ರೇಟ್ ಇದು ಕೆರನ್ ಕಂಪ್ನಿ ಮಾಡಿದ ಸ್ವಲ್ಪ ಸೊಂಟಿ ಬದುಕೋಣ ಅಂತ ಹೇಳ್ತಿದ್ದಾರೆ ಜನ. ನಮಸ್ಕಾರ ಆತ್ಮೀಯ ರೈತ ಬಂಧುವರೇ, ನಮ್ಮ ಹೆಸರು ಸುನಿಲ್ ಕುಮಾರ್ ಎಂ ಆರ್, ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸೊರಬ ಶಿವಮೊಗ್ಗ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಜಾವಗಟ್ಟಿ ತೊಗರ್ಶಿ ನಿಯರ್ ಶಿವಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಶುಂಠಿ ಬಂದು ಈಗ ಆಲ್ರೆಡಿ 8 ತಿಂಗಳು ಬೆಳೆಯ ಕ್ರಾಪ್ ಆಗಿದೆ. ಯಾಕಂದರೆ ಈಗ ಆಲ್ರೆಡಿ ಶುಂಠಿ ಸ್ವಲ್ಪ ಗ್ರೀನಿಂದ ಸ್ವಲ್ಪ ಹಳದಿಯವರೆಗೂ ಇಲ್ಲಿ ಕಾಣ್ತಾ ಇದೆ. ಈ ಪ್ಲಾಟ್ ಬಗ್ಗೆ ರೈತರನ್ನ ಏನು ಬದಲಾವಣೆ ಆಗಿದೆ, ಅವರಿಗೆ ಯಾವ ಥರ ಒಂದು ಕೆರನ್ ಮಾರ್ಗದರ್ಶನದಿಂದ ಅನುಕೂಲವಾಗಿದೆ ಅಂತ ಅವರನ್ನು ಪರಿಚಯ ಮಾಡಿಕೊಂಡು ಅವ್ರನ್ನ ಜೊತೆ ನಾವು ಅವರ ಅನಿಸಿಕೆನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು, ಊರು? ನಮ್ಮ ಹೆಸರು ಯಲ್ಲಪ್ಪ ಅಂತ, ಶಿವಳ್ಳಿ, ಶಿಕಾರಿಪುರ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ. ಆತ್ಮೀಯ ರೈತ ಬಂದವರೇ, ಈಗ ಎಲೆಚುಕ್ಕಿ ರೋಗ 2025ರಲ್ಲಿ ಹೊಸ ರೋಗ ಶುಂಠಿಗೆ ಬಾಧೆಯನ್ನು ಕೊಟ್ಟಿದೆ. ಆದರೆ ಈ ಪ್ಲಾಟಲ್ಲಿ ಯಾವುದೇ ರೋಗ ಕಾಣಿಸ್ತಾ ಇಲ್ಲ. ಆದರೆ ಈ ಶುಂಠಿ ಹಸಿರಾಗಿ ಇಲ್ಲಿವರೆಗೂ 8 ತಿಂಗಳವರೆಗೂ ಶುಂಠಿ ಇದೆ. ಇದಕ್ಕೆ ಏನು ಕಾರಣ ಅಂತ ನಾವು ರೈತರ ಮೂಲಕನೇ ನಾವು ತಿಳ್ಕೊಳ್ಳೋಣ. ಯಲ್ಲಪ್ಪ ಅವರೇ, ನಿಮಗೆ ಕೆರನ್ ಮಾರ್ಗದರ್ಶನ ನಮ್ಮ ಪರಿಚಯ ನಿಮಗೆ ಮೊದಲೇ ಯಾವ ರೀತಿ ಆಗಿದೆ, ಯಾರಿಂದ ಆಗಿದೆ ಅನ್ನೋದನ್ನ ತಾವು ತಿಳಿಸ್ಕೊಡಿ. ನಮಗೆ ಸರ ಕೆರನ್ ಕಂಪ್ನಿ ಮಾರ್ಗ ನಮಗೆ ಗೊತ್ತಾಗಿದ್ದಂದ್ರೆ ಈಗ ನಮ್ಮ ಬಾವವರು ಮಾರುತಿ ಅಂತವ್ರು ಇದ್ರು. ಅವ್ರೇನೋ ಜೋಳಕ್ಕೆ ಔಷಧಿ ಹೊಡೆದು ಒಂದು ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಆಗಿದೆ, ಜೋಳ ಚೆನ್ನಾಗಿದೆ ಅಂತ ಹೇಳಿ ಒಂದು ಮಾರ್ಗದರ್ಶನ ಮುಖಾಂತರ ನಾವು ಈಗ ನಿಮ್ಮ ಕೆರನ್ ಕಂಪ್ನಿಗೆ ನಾವು ಅಟೆಂಡ್ ಆದಿವಿ. ಆಮೇಲೆ ನಾವು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗು ಭತ್ತಕ್ಕೆ ಇತ್ತು ಜೋಳಕ್ಕೆ ನಾವು ನಿಮ್ಮ ಮೆಡಿಸಿನ್ ತೊಗೊಂಡ್ವಿ. ಈ ನಿಮ್ಮ ಹತ್ರ ಮಾರ್ಗದರ್ಶನ ಮುಖಾಂತರ ಜೋಳಕ್ಕೆಲ್ಲ ಹೊಡೆದ್ವಿ, ಜೋಳದ ರಿಸಲ್ಟ್ ಗೊತ್ತಾಯ್ತು. ಭತ್ತಕ್ಕೆ ಹೊಡೆದ್ವಿ, ಭತ್ತದ ರಿಸಲ್ಟ್ ಗೊತ್ತಾಯ್ತು. ಆಮೇಲೆ ಅಡಿಕೆದು ಮತ್ತು ಇದು ಸೊಂಟಿದು ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಹೇಳಿದರು. ಈ ಥರ ಮಾಡಿರಿ, ಈ ಥರ ಮಾಡ್ತೀರಿ, ನಾವೆಲ್ಲ ಮೆಡಿಸಿನ್ ಕೊಡ್ತೇನೆ, ಒಳ್ಳೆ ಇಳುವರಿ ಕೊಡ್ತೇನೆ, ಹೆಚ್ಚಿಗೆ ವರ್ಷ ಬೆಳೆಯೋದಕ್ಕಿಂತ 100-150 ಚೀಲ ಹೆಚ್ಚಿಗೆ ಇಳುವರಿ ಕೊಡ್ತೇನೆ ನಾನು ಅಂತೆಲ್ಲ ಮಾರ್ಗದರ್ಶನ ಹೇಳಿದ್ರು ಅವರು. ಆದರೆ ಅದ್ರ ಪ್ರಕಾರ ನಾವು ಅವ್ರದ್ದು ಏನು ತಿಳುವಳಿಕೆ ಹೇಳೋ ಪ್ರಕಾರ ನಾವು ಫೌಂಡೇಶನ್ ಅದೇ ಪ್ರಕಾರ ಮಾಡ್ಕೊತ ಬಂದ್ವಿ. ಸೊಂಟಿಗೆ ಫಸ್ಟು ಕೋಳಿ ಗೊಬ್ಬರ ಅಂತ ಆಯಿತು. ಆಮೇಲೆ ಅವ್ರ ಪ್ರಕಾರನೇ ಡ್ರಂಚಿಂಗು 4 ಡ್ರಂಚಿಂಗ್ ಆಯಿತು, 4 ಸ್ಪ್ರೇ ಆಯಿತು. ಅದೇ ಬಿಕ್ಕಿ ಈ ಸರಿ ಎಲೆ ಚಿಕ್ಕಿ ಹವಳಿ ಕಡೆಯಿಂದ ನಮ್ದು ಏನು ಅಂತ ಇದೆ ನಮಗೇನು ಹೊಡ್ತಾ ಕೊಟ್ಟಿಲ್ಲ. ಅದ್ರ ಮುಖಾಂತರ ಅವರು ನಮಗೇನೋ ಒಂದು ವಿಚಾರಕ್ಕೆ ಬಂದರು. ಅವ್ರು ಗಮನ ತೊಗೊಂಡು ವಾರ ವಿಸಿಟ್ ಕೊಟ್ಟು ಪ್ಲಾಟಿಗೆ ಈ ಥರ ಒಂದೊಂದು ಟೈಮಿಗೆ ಮೆಡಿಸಿನ್ ಎಲ್ಲ ಮಾಡಿ ಮುಖಾಂತರ ಅವ್ರಿಗೆ ಇಲ್ಲಿ ಮಟ್ಟ ಕಾಪಾಡಿಕೆ ಬಂದಿದ್ದಾರೆ ಸೊಂಟಿನೇ. ಯಲ್ಲಪ್ಪ ಅವರೇ, ನೀವು ಎಷ್ಟು ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀರಿ? ನಾವು ಸರ ಸೊಂಟಿ ಬೆಳೆಯೋಕತ್ತಿ ನನ್ನ ಸರ್ವಿಸಲ್ಲಿ ಹೆಚ್ಚು ಕಮ್ಮಿ ಒಂದು 20 ವರ್ಷ ಸೊಂಟಿ ಸರ್ ಸರ್ವಿಸಲ್ಲಿ. ಒಂದು 3-4 ವರ್ಷ ನನಗೆ ಭಾಳ ಕುಂಠಿತ ಆಗಿಬಿಟ್ಟು ಸೊಂಟಿ ಬಗ್ಗೆ. ಆದಷ್ಟು ನನಗೆ ಟೆಕ್ನಿಕ್ ಇದ್ದಿಲ್ಲ ಎಲ್ಲ. ಒಂದು ಸ್ವಲ್ಪ ಸೊಂಟಿ ಅಂದರೆ ಬೇಡ ಆಗ್ಬಿಡ್ತು, ಅಲರ್ಜಿ ಲೆಕ್ಕಕ್ಕೆ ಆಗಿಬಿಟ್ಟಿದೆ. ನಾನು 5 ವರ್ಷ ನ್ಯೂಟ್ರಲ್ ಆಗಿಬಿಟ್ಟಿದೆ ಸೊಂಟಿ ಒಳಗೆ. ಹಾಕೋದು ಬರೀ ಲಾಸ್ ಮಾಡ್ಕೊಳ್ಳೋದು ಈ ಟೈಪ್ ಎಲ್ಲ ಐತೆ ಅವರ. ನಿಮ್ಮ ಮಾರ್ಗದರ್ಶನದ ಮುಖಾಂತರ ನಮಗೆ ಈ ಸರಿ ನಮಗೆ ಒಂದು ಫೌಂಡೇಶನ್ ಮತ್ತೆ ಹಾಕಿ ಕೊಟ್ಟಂಗೆ ಆಗಿದೆ ಅಂತ ನನಗೆ ಅನಿಸಿಕೆ. ಎಷ್ಟು ಶುಂಠಿ ಇದೆ ಇದು? ಎಷ್ಟು ಎಕರೆ ಶುಂಠಿ ಇದೆ ಇದು? ಒಂದು ಎಕರೆ ಶುಂಠಿ ಇದೆ ಸರ್. 1 ಎಕರೆ ಶುಂಠಿ. ಎಷ್ಟು ಕ್ವಿಂಟಲ್ ಶುಂಠಿ ನಾಟಿ ಮಾಡಿದ್ರಿ ಇದಕ್ಕೆ ಸರ್? ನಾನು ಒಂದು 12 ಕ್ವಿಂಟಲ್ ನಾಟಿ ಮಾಡಿದ್ದೇನೆ ಸರ್. ಇದಕ್ಕೆ 12 ಕ್ವಿಂಟಲ್ ನಾಟಿ ಮಾಡಿದ್ರಿ. ಮೊದಲು ನೀವು ಏನೇನು ಇದಕ್ಕೆ ಬೆಡ್ ಅಳವಡಿಸ್ಬೋದು ಅಥವಾ ಮಣ್ಣಿನ ಒಂದು ಏನು ರೆಡಿ ಮಾಡ್ಕೊಳ್ಳೋ ಅಂಥದ್ದು ಇದನ್ನೆಲ್ಲ ಯಾವ ಥರ ಅಳವಡಿಸಿದ್ದೀರಿ? ಸ್ಟಾರ್ಟಿಂಗಲ್ಲಿ ಏನೇನು ಬಳಸಿದ್ದೀರಿ ಅಂತ ರೈತರಿಗೆ ತಿಳಿಸ್ಕೊಡಿ. ಬಳಸಿದೆ ಸರ್. ಈಗ ಮತ್ತು ನೀವು ಹೇಳಿದ ಪ್ರಕಾರ ನಾವು ಹೆಚ್ಚು ಕಮ್ಮಿ ನಾವು ಭೂಮಿ ಹದ ಮಾಡಿಟ್ಟೆ 4-5 ತಿಂಗಳು ನಾವು ನೆಲ ಕಾಸಿದ್ದೀವಿ. ಕಾಸಿಬಿಟ್ಟು ಆಮೇಲೆ ಕೋಳಿ ಗೊಬ್ಬರ ಒಂದು ಸ್ವಲ್ಪ ಒಂದು 6 ಟನ್ ಕೋಳಿ ಗೊಬ್ಬರ ಹಾಕಿದ್ದೀವಿ ಇದಕ್ಕೆ. ಆಮೇಲೆ 6 ಟನ್ ಕೋಳಿ ಗೊಬ್ಬರ ಹಾಕಿ ಆಮೇಲೆ ನಿಮ್ಮ ಮಣ್ಣಿನ ಪರೀಕ್ಷೆ ಮುಖಾಂತರನೇ ನಾವು ಮೆಡಿಸಿನ್ ಮಾಡ್ತಾ ಬಂದ್ವಿ. ಗುಣಿಗೆ ಶುಂಠಿ ಹಾಕಬೇಕಾದ್ರೂ ಸುಮಾರಷ್ಟು ಮಣ್ಣಿಗೆ ಫಲವತ್ತತೆ ಬೇಕಾದಂಥ ವಸ್ತುಗಳು ನೀವು ಕೊಡಿಸಿದ್ರಿ ಅಂಗಡಿ ಒಳಗೆ. ಅದ್ರ ಮುಖಾಂತರ ನಾವು ಬೀಜ ನೆಟ್ಟು ಉಪಚಾರ ಮಾಡಿ, ಬೀಜೋಪಚಾರದಂತ ದೊಡ್ಡ ಖರ್ಚು ಆಗಲಿಲ್ಲ ನಿಮ್ಮದು ನಮಗೆ. ಒಂದೇ ಲೀಟ್ರ್ ಒಳಗೆ ನೀವು ಬೀಜೋಪಚಾರ ಮಾಡಿ ಇದನ್ನ ರೆಡಿ ಮಾಡಿ ಕೊಟ್ಟಿರಿ. ಇದೇನು ಸರ್ ಇದು 1 ಲೀಟ್ರ್ ಒಳಗೆ ಎಷ್ಟು ಮಾಡಿದಿರಿ? ಡ್ರಂಚಿಂಗು 4 ಬಾರಿ ಆಗಿದೆ ಸರ್. ಇದು ಸ್ಪ್ರೇ ಎಷ್ಟು ಬಾರಿ? ಸ್ಪ್ರೇ 4 ಬಾರಿ ಆಗಿದೆ. 4 ಬಾರಿ ಸ್ಪ್ರೇ ಆಗಿದೆ. ಓಕೆ ಸರ್. ಈಗ ಫರ್ಟಿಲೈಸರ್ ಏನು ಕೊಟ್ಟಿದ್ದೀರಿ, ಯಾವ ಥರ ಅಂತಂದರೆ ಈಗ ಎಷ್ಟು ಟೈಮ್ ಕೊಟ್ಟಿದ್ದೀರಿ ಫರ್ಟಿಲೈಸರ್ ಸರ್? ಅದು 3 ಟೈಮ್ ಕೊಟ್ಟಿದ್ದೇನೆ ಅದಕ್ಕೆ. 3 ಟೈಮ್ ಕೊಟ್ಟಿದ್ದೀರಿ. ಈ ವರ್ಷ ಜಾಸ್ತಿ ಮಳೆಗಾಲ ಅಂದರೆ ಸರ್. ನಿಮ್ಮ ಮೆಡಿಸಿನ್ ಈ ವರ್ಷ ಸ್ವಲ್ಪ ಮಳೆಗಾಲ ಇಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಮತ್ತೆ ಅದ್ರ ಹೇಳಕ್ಕೆ ಮಾತಿದ್ದಿಲ್ಲ. ಒಂದು ಎಕರೆಗೆ ಏನಿಲ್ಲ ಅಂದ್ರೂ 6 ಚೀಲ ಅವರೇಜ್ ಇತ್ತೆ ಇದು ಸೊಂಟಿ. ಅದು ಮಳೆಗಾಲ ನಮಗೆ ಹಾಕಿದ ಗೊಬ್ಬರ ಮನೆಗೆ ಹೋಗ್ತದಿಲ್ಲ. ಮನೆಗೆ ಹೋಗೋ ಟೈಮಲ್ಲೇ ಹೊರತು ಸುಮ್ಮನೆ ಕೆರಿ ತೊಳ್ಕೊಂಡು ಹೋಗೋದು ಆ ಟೈಪ್ ಎಲ್ಲ ವರ್ಕ್ ಆಗಿದೆ. ಅಷ್ಟು ಮಳೆ ಔಷಧಿ ಹೊಡೆದ್ರು ಮಳೆನೆ.
ಹೆಚ್ಚು ಕಮ್ಮಿ 24 ತಾಸು ಔಷಧಿ ವರ್ಕ್ ಸಿಕ್ಕಿಲ್ಲ ಆ ಟೈಪ್ ಎಲ್ಲ ಸಮಸ್ಯೆ ಆಗಿದಾವು. ಆದರೂ ನಿಮ್ಮದೊಂದು ಔಷಧಿ ಮುಖಾಂತರ ನಮಗೆ ಈ ಕಂಡೀಷನ್ ನಿಂತಿದೆ ಅಂದರೆ ನಮಗೆ ಖುಷಿ ಆಗ್ತಾ ಇದೆ ಹೇಳಕ್ಕೆ. ಎಲ್ಲ ಸರ್, ಈಗ ನಾವೇನು ಹೇಳ್ತೀವಿ ಅಂದರೆ ಶುಂಠಿ ಬೆಳೆ ಅಂದಮೇಲೆ ಹಲವಾರು ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ 4 ವರ್ಷದಿಂದ ಈ ಕಡೆ ತುಂಬ ಹಲವಾರು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ನಿಮ್ಮ ಶುಂಠಿ ಬೆಳೆಯಲ್ಲಿ ಸ್ಟಾರ್ಟಿಂಗಿಂದ ಮೊದಲ ಹಂತದಿಂದ ನಿಮ್ಗೆ ಏನಾದರೂ ಕೊಳೆ ರೋಗ, ಬೆಂಕಿ ರೋಗ, ಆಮೇಲೆ ಶುಂಠಿಯಲ್ಲಿ ಸಾಕಷ್ಟು ಏನು ಬಾಧೆಗಳು ಬರ್ತವೆ, ಗೆಡ್ಡೆ ರೋಗ, ಈ ಥರದ್ದು ಏನಾದರೂ ಸಮಸ್ಯೆ ನಿಮ್ಗೆ ಕಂಡು ಬಂದಿತ್ತು? ಇಲ್ಲ ಸರ್, ಆ ಥರ ಸಮಸ್ಯೆ ನನಗೆ ಈ ವರ್ಷ ಸರ್ ನಾನು ಹೆಚ್ಚು ಕಮ್ಮಿ ನಾನು ಒಂದು 20 ವರ್ಷ ಸರ್ವಿಸ್ ಒಳಗೆ 1 ಎಕರೆದಲ್ಲಿ ಹೆಚ್ಚು ಕಮ್ಮಿ ಎಲ್ಲಾರ ಒಂದು ಸ್ವಲ್ಪ ಕಾಣಬೇಕಾಯ್ತು. ಎಲ್ಲಿಗೂ ಹೌದು ಆ ಥರ ನಾವು ಎಲ್ಲಿ ಒಂದು ಚುಕ್ಕಿ ಸಹಿತ ಏನು ಕಂಡಿಲ್ಲ ನಾನು. ಒಂದು ದಂಟು ಒಂದು ಮಡಿಗೆ ಸಹಿತ ಎಲ್ಲಿ ನಮಗೆ ಅಟ್ಯಾಕ್ ಆಗಿಲ್ಲ. ಆ ಟೈಪ್ ಕೊಳೆ ಯಾವುದು ಕೆಂಪು ಕೊಳೆ ಆಯಿತು, ಬಾಡುಗೊಳೆ ಆಯಿತು, ಎಲ್ಲ ಚಿಕ್ಕಿ ರೋಗದಾಯ್ತು, ಯಾವುದು ನಮಗೆ ಹಾವಳಿ ನಮಗೆ ಇದರಲ್ಲಿ ಕಾಣಿಸಿಲ್ಲ. ನಿಮ್ಮ ಮುಖಾಂತರ ನಾವು ಮಾಡಿದಕ್ಕೆ ನಾವು ಯಾವುದೋ ಒಂದು ವಿಚಾರ ನಾವು ಕಂಡಿಲ್ಲ. ಶುಂಠಿ ಬೆಳಿಬೇಕು ಅಷ್ಟು ಬಿಟ್ರೆ ಅದೇ ಅಷ್ಟೇ. ಏನು ನಮ್ಮ ಮಾರ್ಗದರ್ಶನ ನಿಮ್ಗೆ ಏನು ಬದಲಾವಣೆ ನಿಮ್ಗೇನು ಅನಿಸ್ತಾ ಇದೆ? ಬದಲಾವಣೆ ಅಂದ್ರೆ ಸರ್ ಮತ್ತೆ ಇಲ್ಲೇ ಗೊತ್ತಾಗತ್ತಲ್ರಿ, ಈ ಏರಿಯಾದಲ್ಲಿ ಪೂರ್ತಿ ಅಂದ್ರೆ ಪೂರ್ತಿ ಕೊಳೆ ಏರಿಯಾನೇ ಇದು. ಹೌದು. ಈಗ ಒಂಚೆ ಕಮ್ಮಿ 20 ವರ್ಷದಿಂದ ನಾನೇ ಶುಂಠಿ ಏರಿಯಾ ಹಾಕಿದಲ್ಲ ಪೂರ್ತಿ ಕೊಳೆ ಏರಿಯಾ ಇದು. ಆದ್ರೆ ಈ ವರ್ಷದಲ್ಲಿ ಈ ತರ ಪ್ಲಾಟ್ ಬಂದಿದೆ ಅಂದ್ರೆ ನಿಮ್ ಕೆರನ್ ಕಂಪ್ನಿಯಿಂದ ನಮಗೆ ಒಂದು ಮಾರ್ಗದರ್ಶನ ಇದಕ್ಕೆ. ಸರ್, ಈ ಏನು 1 ಎಕರೆ ಪ್ಲಾಟ್ ಇದೆ, ಇದಕ್ಕೆ ಮೊದಲು ಶುಂಠಿ ನಾಟಿ ಮಾಡಿದ್ರೆ ಇದಕ್ಕೆ ಯಾವಾಗಾರು 4 ವರ್ಷದ ಹಿಂದೆ ಅಥವಾ 10 ವರ್ಷದ ಹಿಂದೆ ಶುಂಠಿ ಹಾಕಿರೋ ಜಾಗನ ಇದು? ಶುಂಠಿ ಹಾಕಿರೋ ಜಾಗನೇ ಒಂದು 8 ವರ್ಷ ಮುಂಚೆ. 8 ವರ್ಷದ ಮುಂಚೆ ನಾನು ಹಾಕಿದ್ದೆ ಇದಕ್ಕೆ. ನಾನು ಹಾಕಿ ಒಳ್ಳೆ ಚೆನ್ನಾಗಿತ್ತು. ಅವಾಗೆಲ್ಲ ಹೆಚ್ಚು ಕಮ್ಮಿ ಅಂದ್ರೆ ಫೀಲ್ಡ್ ಒಳಗೆ ಚೆನ್ನಾಗಿ ಶುಂಠಿನ ಅವಾಗ ಚೆನ್ನಾಗಿತ್ತು. ಬಟ್ ಏನಪ್ಪ ಅಲ್ಲೆಲ್ಲ ಒಂದು ಇಟ್ಟಿಟ್ಟು ಕೆಂಪು ಕೊಳೆ ಬಾಡುಗಳೆಲ್ಲ ಸ್ಪ್ರೆಡ್ ಆಗಿತ್ತು ಅಷ್ಟು ಬಿಟ್ರೆ ಈ ವರ್ಷ ಯಾವುದು ನಮಗೆ ಕಂಡಿಲ್ಲ. ಈಗ ಏನು ನಿಮ್ದು 1 ಎಕರೆ ಅಂದ್ರೆ 12 ಕ್ವಿಂಟಲ್ ಶುಂಠಿ ಅಂದ್ರೆ ಏನು ನಿಮ್ಮದು ಮರಿಗಳ ಸಂಖ್ಯೆ ಎಲ್ಲ ಏನು ಇವಾಗ ಶುಂಠಿ ಸ್ವಲ್ಪ ಏನು ಯೆಲ್ಲೋ ಕಲರ್ ಆಗಿದೆ, ಯಾಕಂದರೆ ಕಾರಣ 8 ತಿಂಗಳದ್ದು ಕ್ರಾಪ್ ಇರೋದ್ರಿಂದ. ಈಗ ನೆಕ್ಸ್ಟ್ ಶುಂಠಿ ಇದಕ್ಕೂ ಮುಂಚೆ 4 ತಿಂಗಳು ಅಥವಾ 5 ತಿಂಗಳ ಅಂತರದಲ್ಲಿ ಶುಂಠಿಯಲ್ಲಿ ಮರಿಗಳ ಸಂಖ್ಯೆ ನಿಮಗೆ ಎಷ್ಟು ಕಂಡು ಬಂದಿತ್ತು? ನಮ್ಮ ಮರಿಗಳ ಸಂಖ್ಯೆ ಸರ್ ಹೆಚ್ಚು ಕಮ್ಮಿ ಒಂದು 40, 45, 50 ಮರಿನ 50 ಮರಿ. ಈಗ ಸರ್ ಗೆಡ್ಡೆ ಏನಾದರೂ ನಿಮ್ಗೆ ಈಗ ನೋಡಿದ್ರೆ ಏನು ಅನಿಸ್ತೈತೆ? ಗೆಡ್ಡೆ ಸೈಜ್ ಎಲ್ಲ ಕರೆಕ್ಟ್ ಇದೆ ಸರ್. ಮಣ್ಣೊಳಗಿಂದ ಯಾವ ಟೈಪ್ ಇದೆ ಅಂತ ಹೇಳಕ್ಕಾಗಲ್ಲ. ಅದು ಇಳುವರಿಗೆ ಬಗ್ಗೆ ಇದು 100 ಚೀಲನೂ ಹೇಳ್ಬೋದು, ಇಲ್ಲ 1000 ಚೀಲನೂ ಹೇಳ್ಬೋದು. ಅದ್ರ ಬಗ್ಗೆ ಅಂದಾಜು ಕಟ್ಟಕ್ಕಾಗಲ್ಲ. ಏನಪ್ಪ ಒಂದು ನಮಗೊಂದು ನಿರೀಕ್ಷೆ ವಿಚಾರದಲ್ಲಿ ಅಂದಾಜು ಕಟ್ಬೋದು ಬಿಟ್ರೆ 100 ಒಂದು 400 ಬ್ಯಾಗ್ ಶುಂಠಿ ಸಿಗ್ಬೋದಾ ನಿಮ್ಮ ನಿರೀಕ್ಷೆ? ನಮ್ಮ ನಿರೀಕ್ಷೆ 400 ಬ್ಯಾಗ್ ನಿರೀಕ್ಷೆ ಒಳಗದೀವಿ. ನೀವು ರೈತರದ್ದು ನಿರೀಕ್ಷೆ ಹೆಂಗೆ? ನಮ್ಮದು ರೈತರ ನಿರೀಕ್ಷೆ ಸರ್ ಒಂದು 350 ಬ್ಯಾಗ್ ನಾನು ಅಂದಾಜು ಕಟ್ಟಿದ್ದೀನಿ. 350 ಬ್ಯಾಗ್ ಅಂದ್ರೆ ಅದ ಈ ವರ್ಷದ ಈ ಮಳೆ ವಾತಾವರಣಕ್ಕೆ ಈ ವರ್ಷದ ಹಾವಳಿಗೆ ಒಂದು 350 ಚೀಲ, ಅದು 50 ಚೀಲ ಬಿಡಿ. ನಿಮ್ ಮೆಡಿಸಿನ್ಗೆ ಈ ಮಳೆ ವಾತಾವರಣ ನಮಗೆ ಕರೆಕ್ಟ್ ಟೈಮಿಗೆ ಮಳೆ ಒಂದಿಟ್ಟು ನಮಗೆ ಬಿಡು ಕೊಟ್ಟಿದ್ರೆ 500 ಚೀಲ ಶುಂಠಿ ತೆಗಿಬೋದಾಗಿತ್ತು. ಹೌದು ಸರ್, ಹೌದು. ಈ ವರ್ಷ ವಾತಾವರಣಕ್ಕೆ ಒಂದು 100 ಚೀಲ ನಮ್ಗೆ ಇಳುವರಿ ಹೋಗುತ್ತೆ. ಈಗ ಮುಂದೆ ಮತ್ತೆ ಈಗ ಅಕ್ಕಪಕ್ಕ ನಿಮ್ದು ಪ್ಲಾಟ್ ನೋಡಿ ರೈತರು ಯಾರು ಕೇಳ್ತಾ ಇರಬಹುದು ಅಥವಾ ಏನು ಅವರಿಗೆ ಏನ್ ಕೇಳ್ತಾ ಇದಾರೆ ಇಲ್ಲಿ ನೋಡಿ? ಹೇಳ್ತಾರೆ ಸರ್, ಹೇಳ್ತಾ ಇದಾರೆ. ಯಾವ್ದು ಹೊಡಿತೀವಿ, ದಿನ ಔಷಧಿ ಹೊಡಿತೀವಿ, ಏನ್ ಹೊಡಿತೀವಿ, ಹಿಂಗ ಅಂತಿದ್ದಾರೆ. ನಾವು ಇಲ್ಲಪ್ಪ ಹಿಂಗ್ ಮಾತು ಕೆರನ್ ಕಂಪ್ನಿ ಹೊಡಿತಾ ಇದೇವಿ. ಕೆಲವ್ರು ಅಂತಾರೆ ಅದು ಯಾಕೆ ಇದು ಯಾಕೆ ಅಂತಾರೆ. ಕೆಲವು ನೋಡಿ ಮತ್ತೆ ಕೆಲವು ಅಡ್ಡಿಲ್ಲಪ್ಪ ಈ ಶುಂಠಿ ವರ್ಷ ಬದುಕೇಟ್ ಅಂದ್ರೆ ಇವು ಗ್ರೇಟ್, ಇದು ಕೆರನ್ ಕಂಪ್ನಿ ಮಾಡಿದ ಸ್ವಲ್ಪ ಶುಂಠಿ ಬದುಸ್ಕೊಂಡ ಅಂತ ಹೇಳ್ತಿದ್ದಾರೆ ಜನ. ಮತ್ತೆ ಮುಂದೆ ಈಗ ಶುಂಠಿ ಮತ್ತೆ ನೀವು ನೆಕ್ಸ್ಟ್ ಇಯರ್ ನಾಟಿ ಮಾಡ್ತಾ ಇದೀರಿ. ಈಗ ಮುಂದಿನ ಈ ವರ್ಷ ಹೊಸ ಶುಂಠಿ 26ಕ್ಕೆ ನಾಟಿ ಎಷ್ಟು ಎಕರೆ ಮಾಡ್ತಾ ಇದೀರಿ ಈ ವರ್ಷ? ಒಂದು 2 ಎಕರೆ ಇದೆ ಸರ್. 2 ಎಕರೆ. ಈಗೇನ ಆಲ್ರೆಡಿ ಆ ಕಡೆ ನೀವು ಹೊಡೆದೇನೆ ಸರ್. ಈಗ ಎಲ್ಲ ರೆಡಿ ಮಾಡ್ತಾ ಇದೀರಿ? ಈಗ ಒಂದೂವರೆ ಎಕರೆ ರೆಡಿ ಆಗಿದೆ, ಇನ್ನೊಂದು 3 ಎಕರೆ ರೆಡಿ ಆಗೋದಿದೆ ಅಷ್ಟೇ. ಟೋಟಲ್ ಆಗಿ ಸರ್ ನಿಮಗೆ ನಮ್ಮ ಮಾರ್ಗದರ್ಶನದಿಂದ ನಿಮ್ಗೆ ಇಲ್ಲಿ ಒಂದು ಮುಂದೆ ಆದಾಯ ಐತಿ, ಲಾಭ ಐತಿ ಅಂತ ನಿಮಗೆ ಅನಿಸ್ತಾ ಐತಿ? ಆಯ್ತು ಸರ್, ಇಷ್ಟು ನೀವು ನಮಗೆ ಸಮಯ ಕೊಟ್ಟಿದ್ದಕ್ಕೆ, ನಿಮಗೆ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಆತ್ಮೀಯ ರೈತ ಬಾಂಧವರೇ, ಶುಂಠಿ ಕೃಷಿಯಲ್ಲಿ ಅತಿ ಹೆಚ್ಚು ಇಳುವರಿ ಪಡೆಯಲು ನಮ್ಮನ್ನು ಸಂಪರ್ಕಿಸಿ ಹಾಗೂ ವಿಡಿಯೋವನ್ನು ನೋಡಿ ಹೆಚ್ಚು ರೈತರಿಗೆ ಇದನ್ನ ಶೇರ್ ಮಾಡಿ. ಶುಂಠಿ ಬೆಳೆಯಲ್ಲಿ ನಿಮಗೆ ಇಳುವರಿ ಬೇಕಾದಲ್ಲಿ ಫರ್ಟಿಲೈಸರ್ ಇರ್ಬೋದು, ಡ್ರಂಚಿಂಗ್ ಇರ್ಬೋದು, ಸ್ಪ್ರೇ ಇರ್ಬೋದು, ಹಲವಾರು ಕೃಷಿ ಪದ್ಧತಿಗಳನ್ನ ಶುಂಠಿ ಬೆಳೆಗೆ ಅಳವಡಿಸಿ ಹೆಚ್ಚು ಶುಂಠಿ ಬೆಳೆ ಇಳುವರಿಗೆ ನಮಗೆ ಸಂಪರ್ಕಿಸಿ ಹಾಗೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.